ನಾವು ಕಳೆದ 15 ವರ್ಷಗಳಿಂದ ವಿನಾಯಕನ ಉತ್ಸವವನ್ನು ಚಾಚೂ ತಪ್ಪದೆ ನಡೆಸ್ಕೊಂಡ್ಬಂದಿದ್ದೀವಿ. ಇದಕ್ಕೆಲ್ಲ ಸಹಕಾರ MLA ಸರ್ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಪಾರಸ್ ಮನೆ ಅಪಾರ್ಟ್ಮೆಂಟ್ನಲ್ಲಿ 202 ಮನೆಗಳಿದೆ. ನಾವು ಕಳೆದ 15 ವರ್ಷಗಳಿಂದ ವಿನಾಯಕನ ಉತ್ಸವವನ್ನು ಚಾಚೂ ತಪ್ಪದೆ ನಡೆಸ್ಕೊಂಡ್ಬಂದಿದ್ದೀವಿ. ಪ್ರತಿ ಸಾರಿ ಆ MLAಗಳು ಯಾರು ಇರ್ತಿದ್ರು ಅವ್ರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಹಕಾರವನ್ನು ಕೊಡ್ತಾಯಿದ್ರು. ಈ ಸಾರಿನೂ ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕ್ಷೇತ್ರದ ಶಾಸಕರು ಶ್ರೀ ST ಸೋಮಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮ ಪರವಾಗಿ ನಾವು ತುಂಬ ಹೃದಯದ ಪಾರಸ್ ಮನೆ ಅಪಾರ್ಟ್ಮೆಂಟ್ ನಿವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಈ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳೋದಾದರೆ ನಾವು ಪ್ರತಿ ವರ್ಷ 202 ಮನೆಯವರು ಸೇರಿ ಅವರ ಕಾಂಟ್ರಿಬ್ಯೂಷನ್ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಮತ್ತು ಹೊರಗಡೆಯಿಂದ ಬಂದಂಥ ಜನಗಳಿಗೂ ಕೂಡ ನಾವು ಅನ್ನ ಸಂತರ್ಪಣೆ ವಿಸರ್ಜನೆ ದಿವಸ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತೀವಿ. ಅದು ಸಹ ಸುಸೂತ್ರವಾಗಿ 15 ವರ್ಷದಿಂದ ನಡ್ಕೊಂಬಂದಿದೆ. ಹದಿನೈದು ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಬಂದಿದ್ದೀವಿ. ದುರ್ಗಾ ಪೂಜೆ ಮಾಡ್ತೀವಿ. ಏಕೆಂದರೆ ನಾರ್ತ್ ಇಂಡಿಯಾದವರು ಒಂದಷ್ಟು ಜನ ಇಲ್ಲಿರೋದ್ರಿಂದ ಅವ್ರಿಗೂ ಕೂಡ ಅವರ ದೇವ್ರನ್ನ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ದುರ್ಗಾ ಪೂಜೆ ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳನ್ನು ಒಟ್ಟಾಗಿ ಆಚರಿಸ್ತೀವಿ. ಇದರಲ್ಲಿ ಯಾವುದೇ ತಾರತಮ್ಯ ಅಂತೂ ಇಲ್ಲ ಇಲ್ಲಿವರೆಗೆ. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಿಮ್ಮ ಮುಖಾಂತರ ನಾನು ಕೋರ್ತೇನೆ. ಮೂರು ದಿವಸ ಇಡ್ತೀವಿ. ಆ್ಯಕ್ಚುಲಿ ಯಾವಾಗೂ 3 ದಿವಸ ಇಡೋದು. ಅಂದರೆ ಈ ಸರಿ ಸ್ವಲ್ಪ ನಮ್ಮದು ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಡೆತ್ ಆಗಿತ್ತು. ಆದ್ದರಿಂದ ನಾವು ಬೆಳಗ್ಗೆ ಇಡೋರು ಸಂಜೆ ಇಟ್ಟಿದ್ದೀವಿ. ಹಂಗಾಗಿ 3 ದಿವಸ 1 ವಾರ ಲೇಟಾಗಿ ಇಟ್ಟಿದ್ದೀವಿ. ನಾವು ಇಲ್ಲಿ ಲಲಿತಾ ಸಹಸ್ರನಾಮ ಲೇಡೀಸಿಂದ ಲಲಿತಾ ಸಹಸ್ರನಾಮ ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ರಂಗೋಲಿ ಕಾಂಪಿಟೇಷನು ಮತ್ತು ಮಕ್ಕಳದ್ದು ಏನಾದರೂ ಗೇಮ್ಸ್ ಇದ್ದರೆ ಅದು ಕೂಡ ಇಡ್ತೀವಿ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ಇನ್ನೂ ಜೋರಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸಹಕಾರ MLA ಸರ್ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಪಾರಸ್ ನಿವಾಸಿಗಳು ಎಲ್ಲರೂ ನಮಗೆ ಒಳ್ಳೆ ಥರ ಸರ್ಕಾರ ಮತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮತ್ತು ಅದರಿಂದನೂ ಇಷ್ಟು ಚೆನ್ನಾಗಿ ಆಗ್ತಾ ಇರೋದು ಖುಷಿ ಆಗ್ತಾಯಿದೆ. ಎಲ್ರಿಗೂ ಖುಷಿ ಆಗ್ತಾಯಿದೆ. ಇನ್ನು ಬರ್ತಾ 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 ಇನ್ನೂ ಜೋರಾಗಿ ಆಗಲಿ ಅಂತ ನಮಗೆ ಇಷ್ಟ ಇದೆ. ಕೋರಿಕೆ ಬೇಡ್ಕೊತಾ ಇದ್ದೀವಿ ಅಷ್ಟೇ.